ನಾವು ಕೂಡ ಚಾಲಕರಾಗಬೇಕು, NWKRTC ಬಸ್ಗಳನ್ನು ಓಡಿಸಬೇಕು ಅಂತ ಆಸೆ ಇದ್ದಂತ ನೂರಾರು ಅಭ್ಯರ್ಥಿಗಳು NWKRTC ಮತ್ತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೂ ಕೂಡ ನ್ಯಾಯ ಖಂಡಿತವಾಗಿ ಲಭಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆ ಕುರಿತು ಆ ವರದಿಯನ್ನ ನಮ್ಮ ಪ್ರತಿನಿಧಿ ತಂದಿದ್ದಾರೆ, ನೋಡ್ಕೊಂಬನ್ನಿ. ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಹುದ್ದೆಯನ್ನು ಅಲಂಕರಿಸುವಂತ ಒಂದು ಬಹುದೊಡ್ಡ ಕನಸನ್ನ ಕಟ್ಟಿಕೊಂಡು ಕುಳಿತಿದ್ದಂತಹ ಸಾವಿರಾರು ಅಭ್ಯರ್ಥಿಗಳ ಕನಸು ಈಗ ನುಚ್ಚು ನೂರಾಗ್ತಾ ಇದೆ. ಒಂದ್ ಕಡೆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡ್ಲಿಲ್ಲ ಅಂತಕ್ಕಂತ ಗಾದೆ ಮಾತಿನಂತೆ ಅಭ್ಯರ್ಥಿಗಳ ಬದುಕು ಈಗ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಅಭ್ಯರ್ಥಿಗಳು ಏನಿದ್ದಾರೆ ಅಂದ್ರೆ ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು 2814 ಅಭ್ಯರ್ಥಿಗಳನ್ನ ಕಳೆದ 2019ರಲ್ಲಿ ಏನು ಅರ್ಜಿ ಕರೆಯಲಾಗಿತ್ತು. ಈ ಅರ್ಜಿ ಪೈಕಿ ಈಗಾಗಲೇ 2814 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸುವುದರ ಜೊತೆಗೆ ಬಹುದೊಡ್ಡ ಅಂದ್ರೆ ಈ ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ನೌಕರಿಯನ್ನ ಪಡೆದುಕೊಳ್ಳುವಂತ ಒಂದು ಕನಸನ್ನು ಹೊತ್ತಿದ್ರು. ಆದ್ರೆ ಸರ್ಕಾರ ಅದೇ ರೀತಿ ಅಧಿಕಾರಿಗಳು ಮಾಡಿದಂತ ಎಡವಟ್ಟಿಗೆ ಕೇವಲ 1,000 ಅಭ್ಯರ್ಥಿಗಳನ್ನ ನೇಮಕ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಂಸ್ಥೆ ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ 1814 ಅಭ್ಯರ್ಥಿಗಳು ಈಗ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಈಗಾಗಲೇ ಕಳೆದ ಹಲವು ದಿನಗಳಿಂದ ಸಾಕಷ್ಟು ಹೋರಾಟವನ್ನ ಮಾಡಿಕೊಂಡು ಬಂದಂತ ಈ ಅಭ್ಯರ್ಥಿಗಳ ಒಂದು ಮನವಿಗೆ ಸಾರಿಗೆ ಸಚಿವರಾಗ್ಲಿ ಅದೇ ರೀತಿ ಸರ್ಕಾರ ಆಗ್ಲಿ ಒಂದು ರೀತಿ ಸ್ಪಂದನೆಯನ್ನ ನೀಡಿದೆ. ಅದೇನಂದ್ರೆ ಸರ್ಕಾರ ಅಂದ್ರೆ ಈ ಉಳಿದಂತ ಅಭ್ಯರ್ಥಿಗಳನ್ನ ನೇಮಕ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಸಕಾರಾತ್ಮಕ ಸ್ಪಂದನೆಯನ್ನು ಕೂಡ ನೀಡಿದೆ. ಆದ್ರೆ ಅಧಿಕಾರಿಗಳು ಮಾತ್ರ ಸರ್ಕಾರದ ಅದೇ ರೀತಿ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ಒಂದು ಏನು ದಿಕ್ಕನ್ನ ಬದಲಿಸುವಂತ ನಿಟ್ಟಿನಲ್ಲಿ ಅವರಿಗೆ ಮಿಸ್ಗೈಡ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದೆ ಇವತ್ತು ಮತ್ತೆ ಈ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿರತಕ್ಕಂಥದ್ದು. ಸಹಸ್ರಾರು ಅಂದ್ರೆ 1814 ಅಭ್ಯರ್ಥಿಗಳ ಬದುಕಿನ ಜೊತೆ ರಾಜ್ಯ ಸರ್ಕಾರ ಇರಬಹುದು, ಅದೇ ರೀತಿ ವಾಯು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತಕ್ಕಂಥ ಆಕ್ರೋಶ ಈಗ ಮನೆ ಮಾಡಿರುವಂತದ್ದು. ಈಗಾಗಲೇ ಸರ್ಕಾರಕ್ಕೆ 15 ದಿನಗಳ ಕಾಲ ಗಡುವನ್ನ ಕೊಟ್ಟಿರ್ತಕ್ಕಂಥ ಈ ಅಭ್ಯರ್ಥಿಗಳು ಕೇವಲ 15 ದಿನಗಳ ಒಳಗಾಗಿ ನಮ್ಮನ್ನ ನೇಮಕ ಮಾಡಿಕೊಳ್ಬೇಕು, ಇಲ್ಲದಿದ್ದಲ್ಲಿ ಕುಟುಂಬ ಸಮೇತರಾಗಿ ನಾವು ಬೀದಿಗಿಳಿದು ನಿರಂತರವಾಗಿ ಹೋರಾಟ ಮಾಡಬೇಕಾಗುತ್ತೆ, ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಾವು ಕೂಡ ಚಾಲಕರಾಗಬೇಕು, NWKRTC ಬಸ್ಗಳನ್ನು ಓಡಿಸಬೇಕು ಅಂತ ಆಸೆ ಇದ್ದಂತ ನೂರಾರು ಅಭ್ಯರ್ಥಿಗಳು NWKRTC ಮತ್ತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೂ ಕೂಡ ನ್ಯಾಯ ಖಂಡಿತವಾಗಿ ಲಭಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆ ಕುರಿತು ಆ ವರದಿಯನ್ನ ನಮ್ಮ ಪ್ರತಿನಿಧಿ ತಂದಿದ್ದಾರೆ, ನೋಡ್ಕೊಂಬನ್ನಿ. ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಹುದ್ದೆಯನ್ನು ಅಲಂಕರಿಸುವಂತ ಒಂದು ಬಹುದೊಡ್ಡ ಕನಸನ್ನ ಕಟ್ಟಿಕೊಂಡು ಕುಳಿತಿದ್ದಂತಹ ಸಾವಿರಾರು ಅಭ್ಯರ್ಥಿಗಳ ಕನಸು ಈಗ ನುಚ್ಚು ನೂರಾಗ್ತಾ ಇದೆ. ಒಂದ್ ಕಡೆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡ್ಲಿಲ್ಲ ಅಂತಕ್ಕಂತ ಗಾದೆ ಮಾತಿನಂತೆ ಅಭ್ಯರ್ಥಿಗಳ ಬದುಕು ಈಗ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಅಭ್ಯರ್ಥಿಗಳು ಏನಿದ್ದಾರೆ ಅಂದ್ರೆ ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು 2814 ಅಭ್ಯರ್ಥಿಗಳನ್ನ ಕಳೆದ 2019ರಲ್ಲಿ ಏನು ಅರ್ಜಿ ಕರೆಯಲಾಗಿತ್ತು. ಈ ಅರ್ಜಿ ಪೈಕಿ ಈಗಾಗಲೇ 2814 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸುವುದರ ಜೊತೆಗೆ ಬಹುದೊಡ್ಡ ಅಂದ್ರೆ ಈ ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ನೌಕರಿಯನ್ನ ಪಡೆದುಕೊಳ್ಳುವಂತ ಒಂದು ಕನಸನ್ನು ಹೊತ್ತಿದ್ರು. ಆದ್ರೆ ಸರ್ಕಾರ ಅದೇ ರೀತಿ ಅಧಿಕಾರಿಗಳು ಮಾಡಿದಂತ ಎಡವಟ್ಟಿಗೆ ಕೇವಲ 1,000 ಅಭ್ಯರ್ಥಿಗಳನ್ನ ನೇಮಕ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಂಸ್ಥೆ ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ 1814 ಅಭ್ಯರ್ಥಿಗಳು ಈಗ ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಈಗಾಗಲೇ ಕಳೆದ ಹಲವು ದಿನಗಳಿಂದ ಸಾಕಷ್ಟು ಹೋರಾಟವನ್ನ ಮಾಡಿಕೊಂಡು ಬಂದಂತ ಈ ಅಭ್ಯರ್ಥಿಗಳ ಒಂದು ಮನವಿಗೆ ಸಾರಿಗೆ ಸಚಿವರಾಗ್ಲಿ ಅದೇ ರೀತಿ ಸರ್ಕಾರ ಆಗ್ಲಿ ಒಂದು ರೀತಿ ಸ್ಪಂದನೆಯನ್ನ ನೀಡಿದೆ. ಅದೇನಂದ್ರೆ ಸರ್ಕಾರ ಅಂದ್ರೆ ಈ ಉಳಿದಂತ ಅಭ್ಯರ್ಥಿಗಳನ್ನ ನೇಮಕ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಸಕಾರಾತ್ಮಕ ಸ್ಪಂದನೆಯನ್ನು ಕೂಡ ನೀಡಿದೆ. ಆದ್ರೆ ಅಧಿಕಾರಿಗಳು ಮಾತ್ರ ಸರ್ಕಾರದ ಅದೇ ರೀತಿ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ಒಂದು ಏನು ದಿಕ್ಕನ್ನ ಬದಲಿಸುವಂತ ನಿಟ್ಟಿನಲ್ಲಿ ಅವರಿಗೆ ಮಿಸ್ಗೈಡ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದೆ ಇವತ್ತು ಮತ್ತೆ ಈ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿರತಕ್ಕಂಥದ್ದು. ಸಹಸ್ರಾರು ಅಂದ್ರೆ 1814 ಅಭ್ಯರ್ಥಿಗಳ ಬದುಕಿನ ಜೊತೆ ರಾಜ್ಯ ಸರ್ಕಾರ ಇರಬಹುದು, ಅದೇ ರೀತಿ ವಾಯು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತಕ್ಕಂಥ ಆಕ್ರೋಶ ಈಗ ಮನೆ ಮಾಡಿರುವಂತದ್ದು. ಈಗಾಗಲೇ ಸರ್ಕಾರಕ್ಕೆ 15 ದಿನಗಳ ಕಾಲ ಗಡುವನ್ನ ಕೊಟ್ಟಿರ್ತಕ್ಕಂಥ ಈ ಅಭ್ಯರ್ಥಿಗಳು ಕೇವಲ 15 ದಿನಗಳ ಒಳಗಾಗಿ ನಮ್ಮನ್ನ ನೇಮಕ ಮಾಡಿಕೊಳ್ಬೇಕು, ಇಲ್ಲದಿದ್ದಲ್ಲಿ ಕುಟುಂಬ ಸಮೇತರಾಗಿ ನಾವು ಬೀದಿಗಿಳಿದು ನಿರಂತರವಾಗಿ ಹೋರಾಟ ಮಾಡಬೇಕು
ಮಾಡಬೇಕಾಗುತ್ತೆ, ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಾವು ಕೂಡ ಚಾಲಕರಾಗಬೇಕು, NWKRTC ಬಸ್ಗಳನ್ನ ಓಡಿಸಬೇಕು ಅಂತ ಆಸೆ ಇದ್ದಂತ ನೂರಾರು ಅಭ್ಯರ್ಥಿಗಳು NWKRTC ಮತ್ತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೂ ಕೂಡ ನ್ಯಾಯ ಖಂಡಿತವಾಗಿ ಲಭಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆ ಕುರಿತು ಆ ವರದಿಯನ್ನ ನಮ್ಮ ಪ್ರತಿನಿಧಿ ತಂದಿದ್ದಾರೆ, ನೋಡ್ಕೊಂಬನ್ನಿ. ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಹುದ್ದೆಯನ್ನು ಅಲಂಕರಿಸುವಂತ ಒಂದು ಬಹುದೊಡ್ಡ ಕನಸನ್ನ ಕಟ್ಟಿಕೊಂಡು ಕುಳಿತಿದ್ದಂತಹ ಸಾವಿರಾರು ಅಭ್ಯರ್ಥಿಗಳ ಕನಸು ಈಗ ನುಚ್ಚು ನೂರಾಗ್ತಾ ಇದೆ. ಒಂದ್ ಕಡೆ ದೇವರು ಹೊರ ಕೊಟ್ಟರು, ಪೂಜಾರಿ ಹೊರ ಕೊಡ್ಲಿಲ್ಲ ಅಂತಕ್ಕಂಥ ಗಾದೆ ಮಾತಿನಂತೆ ಅಭ್ಯರ್ಥಿಗಳ ಬದುಕು ಈಗ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಅಭ್ಯರ್ಥಿಗಳು ಏನಿದ್ದಾರೆ ಅಂದ್ರೆ ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು 2814 ಅಭ್ಯರ್ಥಿಗಳನ್ನ ಕಳೆದ 2019ರಲ್ಲಿ ಏನು ಅರ್ಜಿ ಕರೆಯಲಾಗಿತ್ತು. ಈ ಅರ್ಜಿ ಪೈಕಿ ಈಗಾಗಲೇ 2814 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸುವುದರ ಜೊತೆಗೆ ಬಹುದೊಡ್ಡ ಅಂದ್ರೆ ಈ ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ನೌಕರಿಯನ್ನ ಪಡೆದುಕೊಳ್ಳುವಂತ ಒಂದು ಕನಸನ್ನು ಹೊತ್ತಿದ್ರು. ಆದ್ರೆ ಸರ್ಕಾರ ಅದೇ ರೀತಿ ಅಧಿಕಾರಿಗಳು ಮಾಡಿದಂತ ಎಡವಟ್ಟಿಗೆ ಕೇವಲ 1,000 ಅಭ್ಯರ್ಥಿಗಳನ್ನ ನೇಮಕ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಂಸ್ಥೆ ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ 1814 ಅಭ್ಯರ್ಥಿಗಳು ಈಗ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಈಗಾಗಲೇ ಕಳೆದ ಹಲವು ದಿನಗಳಿಂದ ಸಾಕಷ್ಟು ಹೋರಾಟವನ್ನ ಮಾಡಿಕೊಂಡು ಬಂದಂತ ಈ ಅಭ್ಯರ್ಥಿಗಳ ಒಂದು ಮನವಿಗೆ ಸಾರಿಗೆ ಸಚಿವರಾಗ್ಲಿ ಅದೇ ರೀತಿ ಸರ್ಕಾರ ಆಗ್ಲಿ ಒಂದು ರೀತಿ ಸ್ಪಂದನೆಯನ್ನ ನೀಡಿದೆ. ಅದೇನಂದ್ರೆ ಸರ್ಕಾರ ಅಂದ್ರೆ ಈ ಉಳಿದಂತ ಅಭ್ಯರ್ಥಿಗಳನ್ನ ನೇಮಕ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಸಕಾರಾತ್ಮಕ ಸ್ಪಂದನೆಯನ್ನು ಕೂಡ ನೀಡಿದೆ. ಆದ್ರೆ ಅಧಿಕಾರಿಗಳು ಮಾತ್ರ ಸರ್ಕಾರದ ಅದೇ ರೀತಿ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ಒಂದು ಏನು ದಿಕ್ಕನ್ನ ಬದಲಿಸುವಂತ ನಿಟ್ಟಿನಲ್ಲಿ ಅವರಿಗೆ ಮಿಸ್ಗೈಡ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದೆ ಇವತ್ತು ಮತ್ತೆ ಈ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸಹಸ್ರಾರು ಅಂದ್ರೆ 1814 ಅಭ್ಯರ್ಥಿಗಳ ಬದುಕಿನ ಜೊತೆ ರಾಜ್ಯ ಸರ್ಕಾರ ಇರಬಹುದು, ಅದೇ ರೀತಿ ವಾಯು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತಕ್ಕಂಥ ಆಕ್ರೋಶ ಈಗ ಮನೆ ಮಾಡಿರುವಂತದ್ದು. ಈಗಾಗಲೇ ಸರ್ಕಾರಕ್ಕೆ 15 ದಿನಗಳ ಕಾಲ ಗಡುವನ್ನ ಕೊಟ್ಟಿರ್ತಕ್ಕಂಥ ಈ ಅಭ್ಯರ್ಥಿಗಳು ಕೇವಲ 15 ದಿನಗಳ ಒಳಗಾಗಿ ನಮ್ಮನ್ನ ನೇಮಕ ಮಾಡಿಕೊಳ್ಬೇಕು, ಇಲ್ಲದಿದ್ದಲ್ಲಿ ಕುಟುಂಬ ಸಮೇತರಾಗಿ ನಾವು ಬೀದಿಗಿಳಿದು ನಿರಂತರವಾಗಿ ಹೋರಾಟ ಮಾಡಬೇಕಾಗುತ್ತೆ, ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಾವು ಕೂಡ ಚಾಲಕರಾಗಬೇಕು, NWKRTC ಬಸ್ಗಳನ್ನ ಓಡಿಸಬೇಕು ಅಂತ ಆಸೆ ಇದ್ದಂತ ನೂರಾರು ಅಭ್ಯರ್ಥಿಗಳು NWKRTC ಮತ್ತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೂ ಕೂಡ ನ್ಯಾಯ ಖಂಡಿತವಾಗಿ ಲಭಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆ ಕುರಿತು ಆ ವರದಿಯನ್ನ ನಮ್ಮ ಪ್ರತಿನಿಧಿ ತಂದಿದ್ದಾರೆ, ನೋಡ್ಕೊಂಬನ್ನಿ. ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಹುದ್ದೆಯನ್ನು ಅಲಂಕರಿಸುವಂತ ಒಂದು ಬಹುದೊಡ್ಡ ಕನಸನ್ನ ಕಟ್ಟಿಕೊಂಡು ಕುಳಿತಿದ್ದಂತಹ ಸಾವಿರಾರು ಅಭ್ಯರ್ಥಿಗಳ ಕನಸು ಈಗ ನುಚ್ಚು ನೂರಾಗ್ತಾ ಇದೆ. ಒಂದ್ ಕಡೆ ದೇವರು ಹೊರ ಕೊಟ್ಟರು, ಪೂಜಾರಿ ಹೊರ ಕೊಡ್ಲಿಲ್ಲ ಅಂತಕ್ಕಂಥ ಗಾದೆ ಮಾತಿನಂತೆ ಅಭ್ಯರ್ಥಿಗಳ ಬದುಕು ಈಗ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಅಭ್ಯರ್ಥಿಗಳು ಏನಿದ್ದಾರೆ ಅಂದ್ರೆ ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು 2814 ಅಭ್ಯರ್ಥಿಗಳನ್ನ ಕಳೆದ 2019ರಲ್ಲಿ ಏನು ಅರ್ಜಿ ಕರೆಯಲಾಗಿತ್ತು. ಈ ಅರ್ಜಿ ಪೈಕಿ ಈಗಾಗಲೇ 2814 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸುವುದರ ಜೊತೆಗೆ ಬಹುದೊಡ್ಡ ಅಂದ್ರೆ ಈ ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ನೌಕರಿಯನ್ನ ಪಡೆದುಕೊಳ್ಳುವಂತ ಒಂದು ಕನಸನ್ನು ಹೊತ್ತಿದ್ರು. ಆದ್ರೆ ಸರ್ಕಾರ ಅದೇ ರೀತಿ ಅಧಿಕಾರಿಗಳು ಮಾಡಿದಂತ ಎಡವಟ್ಟಿಗೆ ಕೇವಲ 1,000 ಅಭ್ಯರ್ಥಿಗಳನ್ನ ನೇಮಕ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಂಸ್ಥೆ ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ 1814 ಅಭ್ಯರ್ಥಿಗಳು ಈಗ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಈಗಾಗಲೇ ಕಳೆದ ಹಲವು ದಿನಗಳಿಂದ ಸಾಕಷ್ಟು ಹೋರಾಟವನ್ನ ಮಾಡಿಕೊಂಡು ಬಂದಂತ ಈ ಅಭ್ಯರ್ಥಿಗಳ ಒಂದು ಮನವಿಗೆ ಸಾರಿಗೆ ಸಚಿವರಾಗ್ಲಿ ಅದೇ ರೀತಿ ಸರ್ಕಾರ ಆಗ್ಲಿ ಒಂದು ರೀತಿ ಸ್ಪಂದನೆಯನ್ನ ನೀಡಿದೆ. ಅದೇನಂದ್ರೆ ಸರ್ಕಾರ ಅಂದ್ರೆ ಈ ಉಳಿದಂತ ಅಭ್ಯರ್ಥಿಗಳನ್ನ ನೇಮಕ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಸಕಾರಾತ್ಮಕ ಸ್ಪಂದನೆಯನ್ನು ಕೂಡ ನೀಡಿದೆ. ಆದ್ರೆ ಅಧಿಕಾರಿಗಳು ಮಾತ್ರ ಸರ್ಕಾರದ ಅದೇ ರೀತಿ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ಒಂದು ಏನು ದಿಕ್ಕನ್ನ ಬದಲಿಸುವಂತ ನಿಟ್ಟಿನಲ್ಲಿ ಅವರಿಗೆ ಮಿಸ್ಗೈಡ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದೆ ಇವತ್ತು ಮತ್ತೆ ಈ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸಹಸ್ರಾರು ಅಂದ್ರೆ 1814 ಅಭ್ಯರ್ಥಿಗಳ ಬದುಕಿನ ಜೊತೆ
ರಾಜ್ಯ ಸರ್ಕಾರ ಇರಬಹುದು, ಅದೇ ರೀತಿ ವಾಯು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತಕ್ಕಂಥ ಆಕ್ರೋಶ ಈಗ ಮನೆ ಮಾಡಿರುವಂತದ್ದು. ಈಗಾಗಲೇ ಸರ್ಕಾರಕ್ಕೆ 15 ದಿನಗಳ ಕಾಲ ಗಡುವನ್ನ ಕೊಟ್ಟಿರ್ತಕ್ಕಂಥ ಈ ಅಭ್ಯರ್ಥಿಗಳು ಕೇವಲ 15 ದಿನಗಳ ಒಳಗಾಗಿ ನಮ್ಮನ್ನ ನೇಮಕ ಮಾಡಿಕೊಳ್ಬೇಕು, ಇಲ್ಲದಿದ್ದಲ್ಲಿ ಕುಟುಂಬ ಸಮೇತರಾಗಿ ನಾವು ಬೀದಿಗಿಳಿದು ನಿರಂತರವಾಗಿ ಹೋರಾಟ ಮಾಡಬೇಕಾಗುತ್ತೆ, ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.